ಇಡೀ ರಾಜ್ಯಕ್ಕೆ 5 ಗ್ಯಾರಂಟಿ ಕೊಟ್ಟು ಜನರಿಗೆ ಖುಷಿ ನೀಡಿದ ಸರ್ಕಾರ ಈಗ ದಿನಕ್ಕೊಂದು ಶಾಕ್ ಕೊಡ್ತಾ ಇದೆ. ಕ್ಷಣಕ್ಕೊಂದು ವರಸೆ ಬದಲಿಸ್ತಾ ಇದೆ. ಈಗಾಗಲೇ ಗ್ಯಾರಂಟಿ ಯೋಜನೆಗಳ ಫಿಲ್ಟರ್ಗೆ ಜರಡಿ ಹಿಡಿದಿರುವಂತಹ ಡಿಕೆ ಸರ್ಕಾರ ಜನರ ಜೇಬಿಗೆ ಕತ್ತರಿ ಹಾಕೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದೆ. ಸ್ವತಃ ಸಿಎಂ ಸರ್ಕಾರಿ ಬಸ್ ಪ್ರಯಾಣ ದರ ಏರಿಕೆಯ ಸುಳಿವು ನೀಡಿದ್ದಾರೆ. ಸಾರಿಗೆ ಸಂಸ್ಥೆಗೆ ನಷ್ಟದ ಹೊರೆ, ಪ್ರಯಾಣಿಕರಿಗೆ ಟಿಕೆಟ್ ದರ ಏರಿಕೆ ಬರೆ. ಸರಕಾರದ ನಡೆಗೆ ವಿಪಕ್ಷಗಳು ಕಿಡಿ, ಮೆಟ್ರೋ ದರ ಇಳಿಕೆಗೆ ಬಿಗಿಪಟ್ಟು. ಕಾಂಗ್ರೆಸ್ ಸರ್ಕಾರ ಕೊಟ್ಟ ಉಚಿತ ಭಾಗ್ಯಗಳಲ್ಲಿ ಶಕ್ತಿ ಯೋಜನೆಯೂ ಒಂದು. ರಾಜ್ಯದ ಮಹಿಳೆಯರು ಸರಕಾರಿ ಬಸ್ಗಳಲ್ಲಿ ಉಚಿತವಾಗಿ ಓಡಾಡಲಿ ಅಂತ ಕೊಟ್ಟಿದ್ದು ಶಕ್ತಿ. ಆದ್ರೀಗ ಸರ್ಕಾರ ಮಾಡ್ತಿರೋದು ಜೇಬು ಖಾಲಿ. ಗ್ಯಾರಂಟಿ ಹೆಸರಲ್ಲಿ ಉಚಿತ ಪ್ರಯಾಣ ಕೊಟ್ಟ ಸರ್ಕಾರ ಈಗ ಸಾರಿಗೆ ಸಂಸ್ಥೆಗಳ ನಷ್ಟ ತುಂಬಿಸಲು ಜನಸಾಮಾನ್ಯರನ್ನೇ ಬಲಿಪಶು ಮಾಡ್ತಿದೆ. ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿ ಸಂಸಾರ ನಿಭಾಯಿಸೋದೇ ದುಸ್ತರವಾಗಿರೋ ಹೊತ್ತಲ್ಲೇ ಈಗ ಸರ್ಕಾರಿ ಬಸ್ ಟಿಕೆಟ್ ದರ ಏರಿಕೆಯ ಸುಳಿವು ಸಿಕ್ಕಿದೆ. ಅದು ಸದ್ಯಕ್ಕೆ ಈಗ ಏನಾಗಿದೆ ಅಂತ ಅಂದ್ರೆ, ಪ್ರೈವೇಟ್ ಟು ಡೀಸೆಲ್ ಬೆಲೆ, ನಾವು ಡಿಪೋಲ್ ತೆಗೆದುಕೊಂಡು ಡೀಸೆಲ್ ಬೆಲೆಗೂ ದರ್ ಇಸ್ ಬಿಗ್ ಡಿಫರೆನ್ಸ್. ಮೋರ್ ದೆನ್ 40 rupees ಡಿಫರೆನ್ಸ್ ಕಾಣ್ತಾ ಇದೆ. KSRTCನೂ ಉಳಿಬೇಕು, ಜನರಿಗೂ ಅನುಕೂಲ ಆಗಬೇಕು. ಈ ಬೆಲೆಗೆ ಅಂದರೆ, ಏಕೆಂದರೆ ಪ್ರೈಮ್ ಮಿನಿಸ್ಟ್ರೇ ನಮಗೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ಬಸ್ಸಲ್ಲಿ ಓಡಾಡಬೇಕು, ಪಬ್ಲಿಕ್ ಪೆಟ್ರೋಲ್ ಉಳಿಸ್ಬೇಕು, ಡೀಸೆಲ್ ಉಳಿಸ್ಬೇಕು. ಅವ್ರದ್ದು ಏನೋ ಮಾರ್ಗದರ್ಶನ ಎಲ್ಲ ಇದೆ. ಅವ್ರದ್ದೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ರಾಜ್ಯದ ಹಿತಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ, ಜನರ ಹಿತಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ, ವಿಲ್ ಟೇಕ್ ಎ ಡಿಸಿಷನ್. ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಬಸ್ ಟಿಕೆಟ್ ದರ ಹೆಚ್ಚಳದ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ. ರಾಜ್ಯದ ಹಿತಕ್ಕಾಗಿ ನಾವು ಕ್ರಮ ಕೈಗೊಳ್ಳುತ್ತೇವೆ, ಸಾರಿಗೆ ಸಂಸ್ಥೆಗಳನ್ನು ಉಳಿಸಬೇಕು, ಜನರಿಗೂ ಹೊರೆ ಆಗಬಾರದು ಅಂತ ಸಿಎಂ ಹೇಳಿದ್ದಾರೆ. ಡೀಸೆಲ್ ಬೆಲೆ ಏರಿಕೆ, ಶಕ್ತಿ ಯೋಜನೆಯಿಂದ ಆಗ್ತಿರೋ ನಷ್ಟದಿಂದ ಪಾರು ಮಾಡಲು ದರ ಏರಿಕೆ ಅನಿವಾರ್ಯ ಅಂತಿದ್ದಾರೆ. ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ 5,173 ಕೋಟಿ ರೂಪಾಯಿ ಕೊರತೆ ಉಂಟಾಗಿದೆಯಂತೆ. ಹೀಗಾಗಿ ಕೊರತೆ ಮೊತ್ತ ತಕ್ಷಣ ಬಿಡುಗಡೆ ಮಾಡುವಂತೆ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಸರ್ಕಾರಿ ಇಲಾಖೆ ಮನವಿ ಮಾಡಿದೆ. ಸಿಬ್ಬಂದಿ ವೇತನ ಇನ್ನು 1,271 ಕೋಟಿ ರೂಪಾಯಿ ಬಾಕಿ ಇದೆ. ಈ ಪೈಕಿ 450 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಮಾಡಲಾಗಿದೆ. ಡೀಸೆಲ್ ದರ ಮತ್ತು ಸಿಬ್ಬಂದಿ ವೇತನ ಹೆಚ್ಚಳವಾಗಿದೆ, ಬೇರೆ ವಿಧಿ ಇಲ್ಲ. ಪ್ರಯಾಣ ದರ ಹೆಚ್ಚಳ ಮಾಡಿ ಅಂತ ಸಾರಿಗೆ ನಿಗಮಗಳು ಸಿಎಂ ಮುಂದೆ ಪ್ರಸ್ತಾಪಿಸಿವೆ. ಇದರ ಜೊತೆಗೆ ಸದ್ಯ ವಿದ್ಯಾರ್ಥಿಗಳಿಗೆ 10 ಲಕ್ಷ ಉಚಿತ ಬಸ್ ಪಾಸ್ಗಳನ್ನು ನೀಡಲಾಗ್ತಿದೆ. ಇದೆಲ್ಲವನ್ನು ನೆಪ ಹೇಳ್ತಿರೋ ಸಾರಿಗೆ ಇಲಾಖೆ ಪ್ರಯಾಣಿಕರಿಗೆ ಗಾಯದ ಮೇಲೆ ಬರೆ ಎಳೆಯಲು ತವಕದಲ್ಲಿದೆ. ಇನ್ನು ಸರ್ಕಾರದ ಈ ನಿರ್ಧಾರಕ್ಕೆ ಪ್ರತಿಪಕ್ಷ ಬಿಜೆಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಮಾಜಿ ಸಚಿವ ಅಶ್ವತ್ಥ ನಾರಾಯಣ್ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡೋದಲ್ಲ, ಟ್ರಾಫಿಕ್ ಒತ್ತಡ ಕಡಿಮೆ ಮಾಡಲು ಮೆಟ್ರೋ ಮತ್ತು ಬಸ್ ಟಿಕೆಟ್ ದರ ಇಳಿಸಿ ಅಂತ ಸಲಹೆ ನೀಡಿದ್ದಾರೆ. ಈಗಿರುವಂಥ ಬಸ್ಸಿನ ದರ ಅಥವಾ ಮೆಟ್ರೋ ದರವನ್ನು 50% ಇಳಿಸಿ. ನಾನು ಒಬ್ಬ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ಹೇಳ್ತಾ ಇರೋದು. ಒಂದೆಡೆ ಶಕ್ತಿ ಯೋಜನೆಯ ಅಬ್ಬರ, ಇನ್ನೊಂದೆಡೆ ಸಾರಿಗೆ ನಿಗಮಗಳ ನಷ್ಟದ ಸವಾರಿ. ಇದೆಲ್ಲದರ ಮಧ್ಯೆ ನಲುಗುತ್ತಿರೋದು ಮಾತ್ರ ಜನಸಾಮಾನ್ಯ. ಬ್ಯೂರೋ ರಿಪೋರ್ಟ್, TV9.